ವೆರಿ ಗುಡ್ ಈವ್ನಿಂಗ್. ಏನಪ್ಪ ನಿನ್ನೆ ನಡೆದಂತಹ ನೀಟ್ ಪರೀಕ್ಷೆಯ ಕ್ವಶನ್ ಪೇಪರ್ನ ಕೇವಲ ಕೀ ಆನ್ಸರ್ಗಳನ್ನು ನಾನು ಎಲ್ಲೂ ಎಕ್ಸ್ಪ್ಲನೇಷನ್ ಕೊಡುವಂಥ ಕೆಲಸ ಮಾಡ್ತಾ ಇಲ್ಲ. ಯಾಕಂದರೆ ನಾನು ಕ್ಲಾಸ್ ಮಾಡಿದ್ಮೇಲೆ ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡುವಂಥ ಕೆಲಸ ಮಾಡ್ತೀನಿ. ಯಾಕಂದರೆ ನಾನು ಲರ್ನ್ ಮಾಡಬೇಕಾಗಿದೆ, ನಿಮ್ಮ ಜೊತೆನೂ ಡಿಸ್ಕಸ್ ಮಾಡಬೇಕಾದ್ರೆ PUC ಕ್ಲಾಸನ್ನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಹೌದಾ, ಭಾಳಷ್ಟು ಜನ ನೋಡ್ತಾ ಇದ್ದೀರಾ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಟೆಕ್ನಿಕ್ ಡಸ್ ನಾಟ್ ಸರ್ವ್ ದ ಪರ್ಪಸ್ ಆಫ್ ಅರ್ಲಿ ಡಯಾಗ್ನೋಸಿಸ್ ಆಫ್ ಅ ಡಿಸೀಸ್ ಫಾರ್ ಇಟ್ಸ್ ಅರ್ಲಿ ಟ್ರೀಟ್ಮೆಂಟ್? ಹಾಗಾದರೆ ಎಲಿಸಾ, ಆಮೇಲೆ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಮತ್ತು ಪಾಲಿಮರೈಸ್ ಚೈನ್ ರಿಯಾಕ್ಷನ್ PCR ಟೆಕ್ನಾಲಜಿ, ಇವುಗಳನ್ನೆಲ್ಲ ಏನಪ್ಪ ಅಂದರೆ ಅರ್ಲಿ ಸ್ಟೇಜಸ್ ಆಫ್ ಡಿಸೀಸಸ್ ಡಯಾಗ್ನೋಸ್ ಮಾಡಲಿಕ್ಕೆ ಏನು ಮಾಡ್ತಾರೆ ಅಂದರೆ ಈ ಮೂರು ಟೆಕ್ನಿಕ್ಗಳನ್ನು ಬಳಸ್ತಾರೆ. ಎಲಿಸಾ ಬಳಸ್ತಾರೆ, ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಬಳಸ್ತಾರೆ, ಪಾಲಿಮರೈಸ್ ಚೈನ್ ಬಳಸ್ತಾರೆ. ಬಟ್ ಸಿರಮ್ ಆ್ಯಂಡ್ ಯೂರಿನ್ ಅನಾಲಿಸಿಸ್ಸು ಪೋಸ್ಟ್ ಡಿಸೀಸ್ ಏನಪ್ಪ ಅಂದರೆ ಡಿಸೀಸ್ ನಮಗೆ ಬಂದ ಮೇಲೆ ಮಾಡ್ತಾರೆ. ಹಾಗಾದರೆ ಅವ್ರೇನು ಕೇಳಿದ್ರು, ನಾಟ್ ಸರ್ವ್ ಆ್ಯಸ್ ಅ ಪರ್ಪಸ್ ಆಫ್ ಅರ್ಲಿ ಡಯಾಗ್ನೋಸಿಸ್ ಆಫ್ ಅ ಡಿಸೀಸ್ ಅಂತ ಕ್ವಶನ್ ಕೇಳಿದ್ರು. ಹಂಗಾರೆ ಆಪ್ಷನ್ ಥರ್ಡ್ ಏನಪ್ಪ ಅಂದರೆ ರೈಟ್ ಆನ್ಸರ್. ನೆಕ್ಸ್ಟು, ಗಿವನ್ ಬಿಲೋ ಆರ್ ಟು ಸ್ಟೇಟ್ಮೆಂಟ್ಸ್, ಒನ್ ವಟ್ ಲೇಬಲ್ಡ್ ಆ್ಯಸ್ ಅ ಅಸರ್ಷನ್, ಇನ್ನೊಂದು ರೀಸನ್ ಇದೆ. ಹಂಗಾರೆ ಅಸರ್ಷನ್ ಏನು ಕೊಟ್ಟಿದ್ದಾರೆ, ಅಮಿನಿಯೋಸೈಂಟಿಸಿಸ್ ಫಾರ್ ಸೆಕ್ಸ್ ಡಿಟರ್ಮಿನೇಷನ್ ಇಸ್ ಒನ್ ಆಫ್ ದ ಸ್ಟ್ರಾಟಜೀಸ್ ಆಫ್ ರಿಪ್ರೊಡಕ್ಟಿವ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್ ಪ್ರೋಗ್ರಾಮ್. ಇಲ್ಲ, ಇದು ಸ್ಟೇಟ್ಮೆಂಟ್ ರಾಂಗ್ ಇದೆ. Ban on amniosynthesis checks increasing menace of a female feticide. In the light of above statements, choose the correct answer for the ಆಪ್ಷನ್ಸ್ ಗಿವನ್ ಬೆಲೋ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಸೆಕೆಂಡ್ ಒನ್ ಏನಿದೆಯಪ್ಪ ಅಂದರೆ ಅಮ್ಯೂನಿಯೋಸೆಂಟಿಸಿಸನ್ನು ಬ್ಯಾನ್ ಮಾಡಿದ್ದಾರೆ. ಯಾಕಂದರೆ ಫಿಮೇಲ್ ಸೆಕ್ಸ್ ಡಿಟರ್ಮಿನೇಷನ್ಗೆ ಅದು ಕಾರಣ ಆಗ್ತದೆ. ಅದಕ್ಕೆ ಆಪ್ಷನ್ ಎ ಫಾಲ್ಸ್ ಆರ್ ಟ್ರೂ. ಆಪ್ಷನ್ ಎ ಏನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ನು ಮ್ಯಾಚ್ ದ ಫಾಲೋವಿಂಗ್, ಅ ಲಿಯೋಪಾರ್ಡ್ ಆ್ಯಂಡ್ ಲಯನ್ ಇನ್ ಅ ಫಾರೆಸ್ಟ್ ಗ್ರಾಸ್ಲ್ಯಾಂಡ್, ಇದಕ್ಕೆ ಯಾವ್ದು ಮ್ಯಾಚ್ ಆಗ್ತದೆ ನೋಡಬೇಕು. ಹಾಗಾದ್ರೆ ಇದು ಕಾಂಪಿಟೇಷನ್. ಲಿಯೋಪಾರ್ಡು ಮತ್ತು ಲಯನ್ ಎರಡೂ ಇದಾವೆ ಅಂದರೆ ಅಲ್ಲಿ ಏನಿರ್ತದೆ ಅಂದರೆ ಫುಡ್ಗೆ ಕಾಂಪಿಟೇಷನ್ ಇದೆ ಅಂತ ಅರ್ಥ. ಆ ಕುಕ್ಕೋ ಲೈಯಿಂಗ್ ಎಗ್ಗಿನ ಕೌಸ್ ನೆಸ್ಟ್, ಹೌದಾ, ಇದೇನಪ್ಪ ಅಂದರೆ ಬ್ರಾಡ್ ಪ್ಯಾರಾಸೈಟಿಸಮ್. ಒಂದು ಜೀವಿ ಇನ್ನೊಂದು ಜೀವಿಯನ್ನು ಅವಲಂಬಿಸ್ತದೆ. ಹೆಂಗಪ್ಪ ಅಂದರೆ ಒಂಥರ ಮೂರ್ಖರನ್ನಾಗಿ ಮಾಡೋದ್ರ ಮೂಲಕ. ಫಂಗೈ ಆ್ಯಂಡ್ ರೂಟ್ ಆಫ್ ಅ ಹೈಯರ್ ಪ್ಲಾಂಟ್ ಇನ್ ಮೈಕೋರ್ಜಿಯಾ, ಹೌದಾ, ಇದು ಮ್ಯೂಚುವಲಿಸಮ್. ನಾವು ಅದನ್ನು ಏನು ಕರಿತೀವಪ್ಪ ಅಂದರೆ ಕೋಡು ಜೀವನ, ಸಿಂಬಯಾಸಿಸ್ ಅಂತ ಕರಿತೀವಲ್ಲ, ಮ್ಯೂಚುವಲಿಸಮ್. ಅ ಕ್ಯಾಟಲ್ ಈಗ್ರೇಟ್ ಆ್ಯಂಡ್ ಅ ಕ್ಯಾಟಲ್ ಇನ್ ಅ ಫೀಲ್ಡ್, ಇದೇನಪ್ಪ ಅಂದರೆ ಕಾಮೆನ್ಸಾಲಿಸಮ್. ಹಾಗಾದರೆ ಏನಪ್ಪ ಅಂದರೆ ಎಲ್ಲನೂ ಅದಕ್ಕೆ ಎ ಫಸ್ಟ್ ಒನ್ ಮ್ಯಾಚ್ ಆಗ್ತದೆ, ಬಿ ಸೆಕೆಂಡ್ ಒನ್ ಮ್ಯಾಚ್ ಆಗ್ತದೆ, ಸಿ ಥರ್ಡ್ ಒನ್ ಮ್ಯಾಚ್ ಆಗ್ತದೆ, ಡಿ ಫೋರ್ತ್ ಒನ್ ಮ್ಯಾಚ್ ಆಗ್ತದೆ. ಹಾಗಾದ್ರೆ ನಿಮ್ಮ ರೈಟ್ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಬಿ, A1 B2 C3 D4, ಹೌದಾ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. Question number 154. Select the correct group or set of Australian marsupials exhibiting adaptive radiation. ಹೌದಾ, ಆಸ್ಟ್ರೇಲಿಯನ್ ಮಾರ್ಸುಫಿಯಲ್ಸ್, ಹೌದಾ, ಏನಪ್ಪ ಅಂದರೆ ಇದಕ್ಕೆ ರೈಟ್ ಆನ್ಸರು ನಂಬ್ಯಾಟ್, ಸ್ಪಾಟೆಡ್ ಕಸ್ಕಸ್ ಆ್ಯಂಡ್ ಫ್ಲೈಯಿಂಗ್ ಫ್ಯಾಲಂಜರ್. ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಕ್ವಶನ್ ನಂಬರ್ 155 ಮತ್ತೇನಪ್ಪ ಅಂದರೆ ಮ್ಯಾಚ್ ದ ಫಾಲೋವಿಂಗ್ ಇದೆ. ಹಾಗಾದರೆ ಏನಪ್ಪ ಅಂದರೆ ಕಾರ್ಟಿಲೇಜಿನಸ್ ಜಾಯಿಂಟ್ ಏನಪ್ಪ ಅಂದರೆ ಬಿಟ್ವೀನ್ ಅಡ್ಜಸೆಂಟ್ ವರ್ಟಿಬ್ರೆ ಇನ್ ವರ್ಟಿಬ್ರಲ್ ಕಾಲಮ್ ಅಂತ ಬರ್ತದೆ ಆನ್ಸರ್, ಹೌದಾ. ಏನಪ್ಪ ಅಂದರೆ ಫಸ್ಟ್ ಒನ್ ಸೆಕೆಂಡ್ ಒನ್ ಮ್ಯಾಚ್ ಆಗ್ತದೆ. ನೆಕ್ಸ್ಟು ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಇದೇನಪ್ಪ ಅಂದರೆ ಎಲ್ಲಿ ಮ್ಯಾಚ್ ಆಗ್ತದೆ ಅಂದರೆ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟು ಬಿಟ್ವೀನ್ ದ ಏನಪ್ಪ ಅಂದರೆ ಬಿಟ್ವೀನ್ ದ ಹ್ಯೂಮರಸ್ ಆ್ಯಂಡ್ ಪೆಕ್ಟೋರಲ್ ಗ್ರಿಡಲ್, ಫೋರ್ತ್ ಒನ್ ಮ್ಯಾಚ್ ಆಗ್ತದೆ. ಫಸ್ಟ್ ಒನ್ ಸೆಕೆಂಡ್ ಆಯಿತು, ಸೆಕೆಂಡ್ ಒನ್ ಏನಪ್ಪ ಅಂದರೆ ಫೋರ್ತ್ ಒನ್ ಮ್ಯಾಚ್ ಆಯಿತು. ಆಮೇಲೆ ಥರ್ಡ್ ಒನ್ ಫೈಬ್ರಸ್ ಜಾಯಿಂಟ್ ಏನಾಗ್ತದಪ್ಪ ಅಂದರೆ ಬಿಟ್ವೀನ್ ದ ಫ್ಲ್ಯಾಟ್ ಸ್ಕಲ್ ಬೋನ್ಸ್, ಹೌದಾ. ನೆಕ್ಸ್ಟು ಏನಪ್ಪ ಅಂದರೆ ಸ್ಯಾಡಲ್ ಜಾಯಿಂಟ್ ಯಾವ್ದಕ್ಕೆ ಮ್ಯಾಚ್ ಆಗ್ತದಪ್ಪ ಅಂದರೆ ಬಿಟ್ವೀನ್ ದ ಕಾರ್ಪಲ್ ಆ್ಯಂಡ್ ಮೆಟಾಕಾರ್ಪಲ್ ಆಫ್ ಅ ಥಂಬ್, ಹಾಗಾದ್ರೆ A2 B4 C1 ಆಮೇಲೆ D3 ಈ ರೀತಿಯಾಗಿ ಮ್ಯಾಚ್ ಆಗ್ತಾ ಇದ್ದಾವೆ. ಹಾಗಾದ್ರೆ ಅದು ಯಾವ್ದು ಮ್ಯಾಚ್ ಆಗ್ತಾ ಇದೆಯಪ್ಪ ಅಂದರೆ ಆಪ್ಷನ್ ಸಿ, A2 B4 C1 ಮತ್ತು D3, ಹೌದಾ. ನೆಕ್ಸ್ಟ್ ಮತ್ತೆ ಮ್ಯಾಚ್ ದ ಫಾಲೋವಿಂಗ್ ಇದೆ. ಏನಪ್ಪ ಅಂದರೆ ಪೆಪ್ಟಿಕ್ ಸೆಲ್ಸ್ ಏನಪ್ಪ ಅಂದರೆ ಪ್ರೋ ಎನ್ಝೈಮ್ ಪೆಪ್ಸಿನೋಜನ್ಸ್, ಅವು ಪೆಪ್ಸಿನೋಜನ್ಸ್ ರಿಲೇಟ್ ಆಗ್ತವೆ. ಆಮೇಲೆ ಏನಪ್ಪ ಅಂದರೆ ಗೋಬ್ಲೆಟ್ ಸೆಲ್ಸ್ ಏನಪ್ಪ ಅಂದರೆ ಮ್ಯೂಕೋಸ್ಗೆ ರಿಲೇಟ್ ಆಗ್ತವೆ. ನೆಕ್ಸ್ಟು ಆಕ್ಸೆಂಥಿಕ್ ಸೆಲ್ಸ್ ಏನಪ್ಪ ಅಂದರೆ
ಫೋರ್ತ್ಗೆ ಎಚ್ ಸಿ ಎಲ್ ಆ್ಯಂಡ್ ಬಟ್ ಇಂಟ್ರಿನ್ಸಿಕ್ ಫ್ಯಾಕ್ಟರ್ ಫಾರ್ ದ ಅಬ್ಸಾರ್ಪ್ಷನ್ ಆಫ್ ವಿಟಮಿನ್ B12ಗೆ ರಿಲೇಟ್ ಆಗ್ತದೆ. ಆಮೇಲೆ ಹ್ಯಾಪ್ಯಾಟಿಕ್ ಸೆಲ್ಸ್ ಏನಪ್ಪ ಅಂದರೆ ಬಾಯ್ಲ್ ಜ್ಯೂಸ್ಗೆ ರಿಲೇಟ್ ಆಗ್ತವೆ. ಹಾಗಾದರೆ ಸರಿಯಾದ ಉತ್ತರ A3 ಆಮೇಲೆ B1 C4 ಆಮೇಲೆ D2 ಈ ರೀತಿಯಾಗಿ ಮ್ಯಾಚ್ ಆಗ್ತಾ ಇದ್ದಾವೆ. ಹಂಗಾರೆ ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಫೋರ್ತ್ ಒನ್. ಇದಕ್ಕೆ ರೈಟ್ ಆನ್ಸರ್ ಯಾವುದು? ಫೋರ್ತ್ ಒನ್. ನೆಕ್ಸ್ಟ್ ನೋಡೋಣ. ಬ್ರಾಡ್ ಪಾಮ್ ವಿತ್ ಅ ಸಿಂಗಲ್ ಪಾಮ್ ಕ್ರಿಯೇಸ್ ಈಸ್ ವಿಸಿಬಲ್ ಇನ್ ಅ ಪರ್ಸನ್ ಸಫರಿಂಗ್ ನೋಡ್ರಿ, ಬ್ರಾಡ್ ಪಾಮ್ ಏನೋ ಅಂಗೈ ತುಂಬ ದೊಡ್ಡದಾಗಿರೋದು ವಿತ್ ಅ ಸಿಂಗಲ್ ಪಾಮ್ ಕ್ರಿಯೇಸ್ ಈಸ್ ವಿಸಿಬಲ್ ಇನ್ ಅ ಪರ್ಸನ್ ಸಫರಿಂಗ್ ಫ್ರಮ್ ಯಾವುದಪ್ಪ ಅಂದರೆ ಡೌನ್ ಸಿಂಡ್ರೋಮ್ದಿಂದ ಯಾರು ಸಫರ್ ಆಗ್ತಿರ್ತಾರ ಅವರಲ್ಲಿ ಅಗಲವಾದ ಅಂಗೈಗಳು ಇರ್ತಾವೆ, ಬ್ರಾಡ್ ಪಾಮ್ ಇರ್ತಾವೆ, ದೊಡ್ಡಿರ್ತಾವೆ ಕೈ. ನೆಕ್ಸ್ಟ್ 158 ಮತ್ತೆ ಏನಪ್ಪ ಅಂದರೆ ಮ್ಯಾಚ್ ದ ಫಾಲೋವಿಂಗ್ ಇದೆ. ಹೌದಾ? ಹಾಗಾದರೆ ರಿಂಗ್ವಮ್ ಟ್ರೈಕೋಫೈಟಾನ್ ಯಾವ್ದು ಮ್ಯಾಚ್ ಆಗ್ತದೆ? ಟ್ರೈಕೋಫೈಟಾನ್ ಆಗ್ತದೆ. ಆಮೇಲೆ ಫೈಲೇರಿಯಾಸಿಸ್ ಏನಪ್ಪ ಅಂದರೆ ಉಚೇರಿಯಾ ಬ್ಯಾನ್ಕ್ರಾಫ್ಟಿ ಮ್ಯಾಚ್ ಆಗ್ತದೆ. ಮ್ಯಾಚ್ ಆಗ್ತದೆ. ಆಮೇಲೆ ಅದಾದ ನಂತರ ಮಲೇರಿಯಾ ಫೋರ್ತ್ ಒನ್ ಮ್ಯಾಚ್ ಆಗ್ತದೆ. ಯಾವುದು? ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್. ಹೌದಾ? ಇವೆಲ್ಲ ಏನಪ್ಪ ಅಂದರೆ ಡಿಸೀಸಸ್. ಆಮೇಲೆ ಆ ಡಿಸೀಸನ್ನು ಕಾಸ್ ಮಾಡುವಂಥ ಆರ್ಗ್ಯಾನಿಸಮ್ಸನ್ನು ಕೊಟ್ಟಿದ್ದಾರೆ, ಮೈಕ್ರೋ ಆರ್ಗ್ಯಾನಿಸಮ್ಸನ್ನು. ಮಲೇರಿಯಾ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಕಾಸ್ ಮಾಡ್ತದೆ. ಇನ್ನು ನ್ಯೂಮೋನಿಯಾವನ್ನು ಹೆಮೋಫಿಲಿಯಸ್ ಇನ್ಫ್ಲೂಯೆನ್ಸೆ ಅನ್ನುವಂಥ ಏನಪ್ಪ ಅಂದರೆ ಜೀವಿ ಆ ಡಿಸೀಸನ್ನು ಕಾಸ್ ಮಾಡುತ್ತೆ. ಹಾಗಾದರೆ ಏನಪ್ಪ ಅಂದರೆ A2 B3 C4 D1 ಹಂಗಾರೆ ಆಪ್ಷನ್ ಬಿ ಏನಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಏನಪ್ಪ ಅಂದರೆ ಮ್ಯಾಚ್ ದ ಲಿಸ್ಟ್ 1 to ಲಿಸ್ಟ್ 2 ಅಂತ ಕೊಟ್ಟಿದ್ದಾರೆ. ಜೀನ್ A, ಜೀನ್ Y, ಜೀನ್ I, ಜೀನ್ Z ಇವುಗಳನ್ನು ನಾವೇನು ಮಾಡಬೇಕಾಗಿದೆ ಅಂದರೆ ಮ್ಯಾಚ್ ಮಾಡಬೇಕಾಗಿದೆ. ಹಾಗಾದರೆ ಜೀನ್ A, ಹೌದಾ, ಏನಪ್ಪ ಅಂದರೆ ಟ್ರಾನ್ಸ್ ಅಸಿಟೈಲೇಸ್ಗೆ ಮ್ಯಾಚ್ ಆಗ್ತದೆ. ಮ್ಯಾಚ್ ಆಗ್ತದೆ. ನೆಕ್ಸ್ಟ್ B3 ಏನಪ್ಪ ಅಂದರೆ ಜೀನ್ Y ಪರ್ಮಿಯೇಸ್ಗೆ ಮ್ಯಾಚ್ ಆಗ್ತದೆ. ನೆಕ್ಸ್ಟು ಜೀನ್ ಝೆಡ್ ಏನಪ್ಪ ಅಂದರೆ ರಿಪ್ರೆಸರ್ ಪ್ರೋಟೀನ್ಗೆ ಮ್ಯಾಚ್ ಆಗ್ತದೆ. ಜೀನ್ I ಏನಾಗ್ತಂದ್ರೆ ರಿಪ್ರೆಸರ್ ಪ್ರೋಟೀನ್ಗೆ ಮ್ಯಾಚ್ ಆಗ್ತದೆ. ಆಮೇಲೆ ಜೀನ್ Z ಏನಪ್ಪ ಅಂದರೆ ಬೀಟಾ ಗ್ಯಾಲಕ್ಟೋಸೈಡೇಸ್, ಹೌದಾ, ಗ್ಯಾಲಕ್ಟೋಸೈಡೇಸ್ಗೆ ಮ್ಯಾಚ್ ಆಗ್ತದೆ. ಹಾಗಾದರೆ ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ 3 A2 B3 C4 D1. ಆಪ್ಷನ್ 3 ಏನಪ್ಪ ಅಂದರೆ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಗಿವನ್ ಬಿಲೋ ಆರ್ 2 ಸ್ಟೇಟ್ಮೆಂಟ್ಸ್ ಆರ್ ದೇರ್. Statement 1 and Statement 2. A protein is imagined as a line, the left end represented by the first amino acid C terminal and the right end represented by the last amino acid N terminal. ಹಾಗಾದರೆ ಸ್ಟೇಟ್ಮೆಂಟ್ 2 ಏನಿದೆ? ಅಡಲ್ಟ್ ಹ್ಯೂಮನ್ ಹಿಮೋಗ್ಲೋಬಿನ್ ಕನ್ಸಿಸ್ಟ್ ಆಫ್ 4 ಸಬ್ ಯೂನಿಟ್ಸ್. ಓಕೆ, 2 ಸಬ್ ಯೂನಿಟ್ಸ್ ಆಫ್ ಆಲ್ಫಾ ಟೈಪ್ ಆ್ಯಂಡ್ 2 ಸಬ್ ಯೂನಿಟ್ಸ್ ಆಫ್ ಬೀಟಾ ಟೈಪ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಈ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ರೈಟ್ ಇದೆ, ಯಾವುದು ರಾಂಗ್ ಇದೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗಾದರೆ ನೋಡ್ರಿ, ಪ್ರೋಟೀನ್ ಇನ್ ಇಮ್ಯಾಜಿನಡ್ ಆ್ಯಸ್ ಅ ಲೈನ್ that left end represented by first amino acid C terminal and the right end represented by the last amino acid N terminal. ಇದು ರಾಂಗ್ ಇದೆ ಕಾನ್ಸೆಪ್ಟ್. ಹಾಗಾದರೆ ಇದು ರಾಂಗ್ ಇದೆ. ನೆಕ್ಸ್ಟ್ ಸೆಕೆಂಡ್ adult human hemoglobin consists of 4 subunits, 2 subunits of alpha type and 2 subunits of beta type. ಈ ಸ್ಟೇಟ್ಮೆಂಟ್ ಏನಿದೆಪ್ಪ ಅಂದರೆ ಕರೆಕ್ಟ್ ಇದೆ. ಹಾಗಾದರೆ ಇದಕ್ಕೆ ರೈಟ್ ಏನಪ್ಪ ಅಂದರೆ ಸ್ಟೇಟ್ಮೆಂಟ್ 1 is false but statement 2 is true. 160th ಕ್ವಶನ್ಗೆ ಆನ್ಸರ್ ಇದು. ನೆಕ್ಸ್ಟ್ 161th ಕ್ವಶನ್ ಆನ್ಸರ್ ನೋಡೋಣ. ಮ್ಯಾಚ್ ದ ಲಿಸ್ಟ್ ಫಸ್ಟ್ ವಿತ್ ಮ್ಯಾಚ್ ದ ಲಿಸ್ಟ್ ಸೆಕೆಂಡ್. ಹೌದಾ? ಏನಪ್ಪ ಅಂದರೆ ಡ್ರಗ್ಸ್ ಒಂದು ಕಡೆ ಕೊಟ್ಟಿದ್ದಾರೆ, ಆಮೇಲೆ ಅದರಿಂದ ಇಫೆಕ್ಟ್ ಆಗುವಂಥ ಬಾಡಿ ಪ್ಲೇಸಸ್ಗಳನ್ನ ಬಾಡಿ ಆರ್ಗನ್ಸ್ಗಳನ್ನು ಕೊಟ್ಟಿದ್ದಾರೆ. ಹಂಗಾರೆ ಫಸ್ಟ್ ಒನ್ ಹೆರಾಯಿನ್ ಸ್ಲೋ ಡೌನ್ ಬಾಡಿ ಫಂಕ್ಷನ್. ಆಮೇಲೆ ಏನಪ್ಪ ಅಂದರೆ ಮ್ಯಾರಿಜುವಾನಾ B1 effects on cardiovascular system. Next cocaine, third one C4 cocaine interfere with the transport of dopamine. Then morphine
ಮಾರ್ಫಿನ್ ಆ್ಯಕ್ಟ್ಸ್ ಆಸ್ ಅ ಪೇನ್ ಕಿಲ್ಲರ್. ಮಾರ್ಫಿನ್ ಆ್ಯಕ್ಟ್ಸ್ ಆಸ್ ಅ ಪೇನ್ ಕಿಲ್ಲರ್. ಹಾಗಾದರೆ ಕೊಟ್ಟಂತಹ ನಮ್ಮ ಆಪ್ಷನ್ಗಳಲ್ಲಿ A2, B1, ಆಮೇಲೆ C4, ಆಮೇಲೆ D3 ಈ ರೀತಿಯಾಗಿ ಮ್ಯಾಚ್ ಆಗಬೇಕು. ಹಾಗಾದ್ರೆ ಕೊಟ್ಟಂಥ ಆಪ್ಷನಲ್ಲಿ A2, B1, C4, D3 ಆಪ್ಷನ್ ಬಿ ಏನಪ್ಪ ಅಂದ್ರೆ ಸರಿಯಾದ ಉತ್ತರ. ನೋಡಿರಿ, ಇವು ಕ್ವಶನ್ ಪೇಪರ್ದು ಏನಪ್ಪ ಅಂದರೆ ಸಿರೀಸ್ ಬೇರೆ ಬೇರೆ ಇದಾವೆ, ಸಿರೀಸ್ ಅಷ್ಟೇ ಬೇರೆ ಇಲ್ಲ, ಹೌದಾ? ಕ್ವಶನ್ಸ್ನೇನು ಆಪ್ಷನ್ಸು ಇದಾವಲ್ಲ 1, 2, 3, 4 ಇವುಗಳನ್ನು ಚೇಂಜ್ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಕರೆಕ್ಟಾಗಿ ನೋಡಿ ನೀವೇನು ಮಾಡಿಕೊಡ್ರಿ ಅಂದರೆ ಅದನ್ನು ತಿಳ್ಕೊಡ್ರಿ. ನೆಕ್ಸ್ಟು ಕ್ವಶನ್ ನಂಬರ್ 162. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ which one of the following statements are correct regarding female reproductive cycle? ಹೌದಾ? ಯಾವ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇದಾವ ನೋಡ್ರಿ. ಇನ್ ನಾನ್ ಪ್ರೈಮೇಟ್ ಮ್ಯಾಮಲ್ಸ್ cyclical changes during a reproduction are called ostrus cycle. ಕರೆಕ್ಟ್ ಇದೆ ಸ್ಟೇಟ್ಮೆಂಟು. ಫಸ್ಟ್ ಮೆಂಟ್ರಲ್ ಸೈಕಲ್ ಬಿಗಿನ್ಸ್ ಎಟ್ ಅ puberty and is called as a menopause. ಇಲ್ಲ, ಈ ಸ್ಟೇಟ್ಮೆಂಟ್ ತಪ್ಪಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಲ್ಯಾಕ್ ಆಫ್ ಅ ಮೆನ್ಸ್ಟ್ರುಯೇಷನ್ ಮೇ ಬಿ ಇಂಡಿಕೇಟಿವ್ ಆಫ್ ಅ ಪ್ರೆಗ್ನೆನ್ಸಿ. ಲ್ಯಾಕ್ ಆಫ್ ಓಕೆ, ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಹೌದು, ಲ್ಯಾಕ್ ಆಫ್ ಅ ಮೆನ್ಸ್ಟ್ರುಯೇಷನ್ ಮೇ ಬಿ ಇಂಡಿಕೇಟಿವ್ ಆಫ್ ಅ ಪ್ರೆಗ್ನೆನ್ಸಿ, ಕರೆಕ್ಟ್ ಇದೆ ಅದು. ಸೈಕ್ಲಿಕ್ ಮೆನ್ಸ್ಟ್ರುಯೇಷನ್ ಎಕ್ಸ್ಟೆಂಡ್ಸ್ ಬಿಟ್ವೀನ್ ಮೆನಾರ್ಸೆ ಆ್ಯಂಡ್ ಮೆನೋಪಾಸ್. ಮೆನಾರ್ಸೆ ಆ್ಯಂಡ್ ಮೆನೋಪಾಸ್, ಈ ಸ್ಟೇಟ್ಮೆಂಟು ಕರೆಕ್ಟ್ ಇದೆ. ಹೌದಾ? ಹಾಗಾದರೆ A, C, D ಸ್ಟೇಟ್ಮೆಂಟ್ಸ್ ಏನಪ್ಪ ಅಂದರೆ ಕರೆಕ್ಟ್ ಇದಾವೆ. ಚೂಸ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಆನ್ಸರ್ ಫಾರ್ ದ ಆಪ್ಷನ್ಸ್ ಗಿವನ್ ಬಿಲೋ. ಏನು ಕೇಳಿದ್ರು ಕ್ವಶನ್ಸು? ಹೌದಾ? ಏನಪ್ಪ ಅಂದರೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ಅ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಹಂಗಾರೆ A, C, D ಇವೇನಪ್ಪ ಅಂದ್ರೆ ಕರೆಕ್ಟ್ ಇದಾವೆ. ಆಪ್ಷನ್ ಎ ಏನಪ್ಪ ಅಂದರೆ A, C, D ಕರೆಕ್ಟ್. ಬಿ ಏನಪ್ಪ ಅಂದರೆ ತಪ್ಪಿದೆ. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸಿಂಬಾಲ್ಸ್ ರಿಪ್ರೆಸೆಂಟ್ ಅ ಮೇಟಿಂಗ್ ಬಿಟ್ವೀನ್ ರಿಲೇಟಿವ್ಸ್ ಇನ್ ಹ್ಯೂಮನ್ ಪೆಡಿಗ್ರೆ. ಹ್ಯೂಮನ್ ಪೆಡಿಗ್ರೆಯಲ್ಲಿ ಮೇಲು ಮತ್ತು ಫೀಮೇಲನ್ನು ಏನಪ್ಪ ಅಂದರೆ ಪೆಡಿಗ್ರೆ ಅನಾಲಿಸಿಸ್ ಮಾಡಬೇಕಾದ್ರೆ ಈ ಸಿಂಬಲ್ ಮೇಲು ಮತ್ತು ಫೀಮೇಲ್ ಬಳಸ್ತಾರೆ. ಹಾಗಾದ್ರೆ ಆಪ್ಷನ್ 3 ಏನಪ್ಪ ಅಂದರೆ ಸರಿಯಾದ ಉತ್ತರ. ಈ ಸಿಂಬಾಲ್ಗಳ ಬಗ್ಗೆ ಹ್ಯೂಮನ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ಹೇಳಬೇಕಾದ್ರೆ, ರಿಪ್ರೊಡಕ್ಷನ್ ಬಗ್ಗೆ ಹೇಳಬೇಕಾದ್ರೆ ಇದನ್ನು ನಾನು ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮ್ಯಾಚ್ ದ ಲಿಸ್ಟ್ 1 to ಲಿಸ್ಟ್ 2. ಹೌದಾ? ಇಲ್ಲೇನಪ್ಪ ಅಂದರೆ ಡಿಸೀಸಸ್ ಕೊಟ್ಟಿದ್ದಾರೆ. ಇಲ್ಲೇನು ಕೊಟ್ಟಿದ್ದಾರೆ? ಡಿಸೀಸಸ್ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ವೆರಿ ಸಾರಿ, ಡಿಸೀಸಸ್ ಅಲ್ಲ, ಏನಪ್ಪ ಅಂದರೆ ಈ ನಾವು ಇನ್ವರ್ಟಿಬ್ರೇಟ್ಸನ್ನು ಸ್ಟಡಿ ಮಾಡ್ತಾ ಇದ್ವಾ, ಅಲ್ಲಿರುವಂತಹ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸನ್ನು ಕೊಟ್ಟಿದ್ದಾರೆ. ಆ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದಕ್ಕೆ ಮ್ಯಾಚ್ ಆಗ್ತದೆ ಅಂತ ಹೇಳಿದ್ದಾರೆ. ಹಾಗಾದರೆ ಟೈನಿಯಾ ಫ್ಲೇಮ್ ಸೆಲ್ಸ್ ಮ್ಯಾಚ್ ಆಗ್ತದೆ. ನೆಕ್ಸ್ಟು ಏನಪ್ಪ ಅಂದರೆ ಪ್ಯಾರಾಮ್ಯೂಷಿಯಮ್ ಏನು ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಇದೆ ಅದರ ಬಾಡಿಯಲ್ಲಿ. ನೆಕ್ಸ್ಟ್ ಪೆರಿಪ್ಲಾನೆಟಾ ಏನಪ್ಪ ಅಂದರೆ ಯುರೇಕೋಸ್ ಗ್ಲ್ಯಾಂಡ್, ಅದು ಯುರೇಕ್ಲೇಸ್ ಗ್ಲ್ಯಾಂಡ್. ಆಮೇಲೆ ಫೆರೆಂಥಿಮಾ D1 ಇದೇನಪ್ಪ ಅಂದರೆ ನೆಫ್ಡಿಯಾಗಿ ಸಂಬಂಧಪಟ್ಟಿದ್ದು. ಹಂಗಾರೆ ಏನಪ್ಪ ಅಂದರೆ A3, B2, C4 ಮತ್ತು D1 ಏನಪ್ಪ ಅಂದರೆ ಮ್ಯಾಚ್ ಆಗ್ತಾ ಇದ್ದಾವೆ. ಹಾಗಾದ್ರೆ ಕೊಟ್ಟಂತಹ ಆಪ್ಷನ್ಗಳಲ್ಲಿ ಏನಪ್ಪ ಅಂದರೆ 4th one ರೈಟ್ ಆನ್ಸರ್. ನೆಕ್ಸ್ಟ್, ರೇಡಿಯಲ್ ಸಿಮೆಟ್ರಿ ಇಸ್ ನಾಟ್ ಫೌಂಡ್ ಇನ್ ಅಡಲ್ಟ್ಸ್ ಆಫ್ ಅ ಫೈಲಮ್. ರೇಡಿಯಲ್ ಸಿಮೆಟ್ರಿ 2 ಟೈಪ್ ಆಫ್ ಸಿಮೆಟ್ರಿನ ದೇಹವನ್ನು ಭಾಗಗಳಾಗಿ ವಿಂಗಡಿಸ್ತೀವಿ. ಇದು ಒಂದು ಫ್ಲ್ಯಾಟ್ ಸರ್ಫೇಸಲ್ಲಿ, ಇನ್ನೊಂದು ರೇಡಿಯಲ್ ಸರ್ಫೇಸಲ್ಲಿ. ಹಾಗಾದರೆ ರೇಡಿಯಲ್ ಸಿಮೆಟ್ರಿ ಎಲ್ಲಿ ಕಂಡು ಬರೋದಿಲ್ಲ ಅಂತ ಕೇಳಿದ್ದಾರೆ. ಹಾಗಾದ್ರೆ ಎಲ್ಲಿ ಕಂಡು ಬರೋದಿಲ್ಲಪ್ಪ ಅಂದರೆ ಏನು ಎಕಿನೋಡರ್ಮೇಟಾದಲ್ಲಿ ಕಂಡು ಬರ್ತದೆ, ಆಮೇಲೆ ನೀಡೋಫೋರಾದಲ್ಲೂ ಕಂಡು ಬರ್ತದೆ, ಸಿಲಿಂಡ್ರೇಟ್ಸ್ಗಳಲ್ಲೂ ಕಂಡು ಬರ್ತದೆ. ಆದರೆ ಹೆಮಿಕಾರ್ಡೇಟ್ಸ್ ಅಂತ ಬರ್ತಾವಲ್ಲ, ಅವು ಫ್ಲ್ಯಾಟ್ ಬಾಡಿ ಸರ್ಫೇಸ್ಗಳನ್ನು ಹೊಂದಿರೋದ್ರಿಂದ ನಾವು ಆ ಬಾಡಿಯನ್ನು ಒಂದೇ ಪ್ಲೇನಲ್ಲಿ ಕಟ್ ಮಾಡೋದು, 2 ಪ್ಲೇನ್ಗಳಲ್ಲಿ ಕಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದರೆ ಹೌದಾ, ಬೈಲ್ಯಾಟ್ರಲ್ ಸಿಮೆಟ್ರಿನ ತೋರಿಸ್ತದೆ ಯಾವುದು? ಹೆಮಿಕಾರ್ಡೇಟ್. ಹಾಗಾದರೆ ಆಪ್ಷನ್ ಸಿ ಏನಪ್ಪ ಅಂದರೆ ರೈಟ್ ಆನ್ಸರ್. ರೇಡಿಯಲ್ ಸಿಮೆಟ್ರಿ ಇಸ್ ನಾಟ್ ಫೌಂಡ್ ಇನ್ ಅಡಲ್ಟ್ಸ್ ಆಫ್ ಅ ಫೈಲಮ್ ಅಂತ ಕೇಳಿದರೆ ಆಪ್ಷನ್ ಸಿ ಏನಪ್ಪ ಅಂದರೆ ರೈಟ್ ಆನ್ಸರ್. ಇನ್ ವಿಚ್ ಬ್ಲಡ್ ಕಾರ್ಪಸ್ಕಲ್ಸ್ ದ HIV ಅಂಡರ್ಗೋಸ್ ಅ ರಿಪ್ಲಿಕೇಶನ್ ಆ್ಯಂಡ್ ಪ್ರೊಡ್ಯೂಸಸ್ ಅ ಪ್ರೊಜೆನಿ ವೈರಸ್. ಹೌದಾ? ಎಲ್ಲಿ ಅಂತ ಕೇಳಿದ್ದಾರೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಹೌದಾ TH ಸೆಲ್ಸ್. ವೇರ್? ಇನ್ TH ಸೆಲ್ಸ್. ಆಪ್ಷನ್ 2 ಸರಿಯಾದ ಉತ್ತರ. ಹೌದಾ? ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಹೌದಾ? ಯಾವುದು ಕರೆಕ್ಟ್ ಇದೆ ಇಲ್ಲಿ? ಅಲ್ಗಲ್ ಬ್ಲೂಮ್ ಡಿಕ್ರೀಸಸ್ ಅ ಫಿಶ್ ಮಾರ್ಟ್ಯಾಲಿಟಿ. ರಾಂಗ್ ಇದೆ ಸ್ಟೇಟ್ಮೆಂಟು. ಯೂಟ್ರೋಫಿಕೇಶನ್ ರೆಫರ್ಸ್ ಟು ಇನ್ಕ್ರೀಸ್ ಇನ್ ಡೊಮೆಸ್ಟಿಕ್ ಶವೇಜ್ ಆ್ಯಂಡ್ ವೇಸ್ಟ್ ವಾಟರ್ ಇನ್ ಅ ಲೇಕ್ಸ್.
ಇಲ್ಲ, ಇದು ಒಂದೇ ಅಲ್ಲ. ಯೂಟ್ರಾಫಿಕೇಷನ್ ಇದಕ್ಕೊಂದೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋದಿಲ್ಲ. ನೆಕ್ಸ್ಟ್, biomagnification refers to increase in concentration of the toxicant at a successive trophic. ಹೌದು, ಹೈಯರ್ ಲೆವೆಲ್ಸ್ಗೆ ಹೋದಂಗೆ ಏನಪ್ಪ ಅಂದ್ರೆ ಕೆಮಿಕಲ್ ಸಬ್ಸ್ಟೆನ್ಸಸ್ ಅಮೌಂಟ್ ಇನ್ಕ್ರೀಸ್ ಆಗ್ತದೆ. ಕೆಮಿಕಲ್ ಸಬ್ಸ್ಟೆನ್ಸ್ ಅಮೌಂಟ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ. ಜೈವಿಕ ಸಂವರ್ಧನೆ ಅಂತ ನೀವು ಅಭ್ಯಾಸ ಮಾಡಿದ್ದೀವಿ. ಹಾಗಾದರೆ ಆಪ್ಷನ್ ಥರ್ಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಹೌದಾ? ನೆಕ್ಸ್ಟ್, ಪ್ರೆಸೆನ್ಸ್ ಆಫ್ ಅ ಲಾರ್ಜ್ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಇನ್ ಅ ವಾಟರ್ ರಿಸ್ಟ್ರಿಕ್ಟ್ಸ್ ಅಲ್ಗಲ್ ಬ್ಲೂಮ್. ಇಲ್ಲ, ಏನಪ್ಪ ಅಂದರೆ ಇಟ್ ನಾಟ್ ರಿಸ್ಟ್ರಿಕ್ಟ್, ಇಟ್ ಇನ್ಕ್ರೀಸಸ್ ದ ಅಲ್ಗಲ್ ಬ್ಲೂಮ್ಸ್. ಹೌದಾ? ಹಂಗಾರೆ ಈ ಸ್ಟೇಟ್ಮೆಂಟು ಕರೆಕ್ಟ್ ಇದೆ, ಇದು ತಪ್ಪಿದೆ. ಹಂಗಾರೆ ನಮ್ಮ ಆನ್ಸರು ಯಾವ ಸ್ಟೇಟ್ಮೆಂಟ್ ಕೊಟ್ಟಂಥ 4ರಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ಕೇಳಿದಾರೆ, ಥರ್ಡ್ ಒನ್ ಮಾತ್ರ ಕರೆಕ್ಟ್ ಇದೆ, ಉಳಿದ 3 ಏನಿದಾವೆ ರಾಂಗ್ ಇದಾವೆ. ಇನ್ನು ಕ್ವಶನ್ ನಂಬರ್ 168, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕಾಮನ್ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಈಸ್ ಕಂಪ್ಲೀಟ್ಲಿ ಕ್ಯೂರೇಬಲ್ ವ್ಯಾನ್ ಡಿಟೆಕ್ಟೆಡ್ ಅರ್ಲಿ ಆ್ಯಂಡ್ ಟ್ರೀಟೆಡ್ ಪ್ರಾಪರ್ಲಿ. ನೋಡಿರಿ, ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸಲ್ಲಿ ಏನಪ್ಪ ಅಂದರೆ ಯಾವ ಡಿಸೀಸು ಕ್ಯೂರೇಬಲ್ ಅಲ್ಲಪ್ಪ ಅಂದರೆ HIV ಕ್ಯೂರೇಬಲ್ ಅಲ್ಲ, ಜೆನೈಟಲ್ ಹೆರ್ಪಸ್ ಕ್ಯೂರೇಬಲ್ ಅಲ್ಲ, ಹೆಪಟೈಟಿಸ್ ಬಿ ಒಂದು ಸಲ ಬಂದರೆ ಮುಗಿತು, ಹೆಚ್ಚು ಕಡಿಮೆ ಲೈಫ್ ಟೈಮ್ ನಮ್ಮ ಜೊತೆ ಇರ್ತಾವೆ. ಹಾಗಾದರೆ ಏನಪ್ಪ ಅಂದರೆ ಗೊಣೇರಿ ಏನಾದರೂ ನಮ್ಗೆ ಅರ್ಲಿ ಸ್ಟೇಜಸ್ ಗೊತ್ತಾದರೆ ಕಂಪ್ಲೀಟ್ಲಿ ನಾವು ಏನು ಮಾಡ್ಬೋದು ಅಂದರೆ ಗೊಣೋರಿಯನ್ನು ಕ್ಯೂರ್ ಮಾಡ್ಬೋದು. ಆಪ್ಷನ್ ಸಿ ಏನಪ್ಪ ಅಂದರೆ ರೈಟ್ ಆನ್ಸರ್. ಆಪ್ಷನ್ ಸಿ ಏನು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 169. ಕ್ವಶನ್ ನಂಬರ್ 160, ಮ್ಯಾಚ್ ದ ಲಿಸ್ಟ್ 1 ವಿತ್ ಲಿಸ್ಟ್ 2 ವಿತ್ ರೆಸ್ಪೆಕ್ಟ್ ಟು ಹ್ಯೂಮನ್ ಐ. ಅದು ಹ್ಯೂಮನ್ ಐ ಪಾರ್ಟ್ಸ್ ಕೊಟ್ಟಿದ್ದಾರೆ. ಫೋವಿಯಾ ಇದೆ, ಐರಿಸ್ ಇದೆ, ಬ್ಲೈಂಡ್ ಸ್ಪಾಟ್ ಇದೆ, ಸ್ಕ್ಲೀರಾ. ವೆರಿ ಸಿಂಪಲ್ ಆನ್ಸರ್ ಇದು. ಹಾಗಾದರೆ ಏನಪ್ಪ ಅಂದರೆ ಫೋವಿಯಾ ನಾವು ಏನಪ್ಪ ಅಂದರೆ ಎಲ್ಲಿ ಒಂದು ಪಾಯಿಂಟ್ ಇರ್ತದೆ ಕಣ್ಣಿನ ರೆಟಿನಾದಲ್ಲಿ, ಆ ಪಾಯಿಂಟಲ್ಲಿ ಏನಪ್ಪ ಅಂದರೆ ವೆರಿ ಕ್ಲಿಯರ್ ಆಬ್ಜೆಕ್ಟ್ ನಮ್ಗೆ ಕಾಣಿಸ್ತದೆ. ಹಾಗಾದ್ರೆ ಪಾಯಿಂಟ್ ಆಫ್ ಅ ಗ್ರೇಟೆಸ್ಟ್ ವಿಜುವಲ್ ಅಕ್ಯೂಟಿ ಆರ್ ರೆಸೊಲ್ಯೂಷನ್ ಅಂತ ಕರಿತೀವಿ. ಹಾಗಾದ್ರೆ ಫಸ್ಟ್ ಒನ್ ಏನಾಗ್ತಾ ಇದೆ ಅಂದರೆ ಥರ್ಡ್ ಒನ್ಗೆ ಮ್ಯಾಚ್ ಆಗ್ತಾ ಇದೆ. ಫಸ್ಟ್ ಒನ್ ಏನಾಗ್ತಾ ಇದೆ, ಥರ್ಡ್ ಒನ್ಗೆ ಮ್ಯಾಚ್ ಆಗ್ತಾ ಇದೆ. ಫೋವಿಯಾ ಥರ್ಡ್ ಒನ್. ನೆಕ್ಸ್ಟ್ ಐರಿಸ್ ವಿಸಿಬಲ್ ಕಲರ್ಡ್ ಪೋರ್ಷನ್ ಆಫ್ ದ ಐ ದ್ಯಾಟ್ ರೆಗ್ಯುಲೇಟ್ಸ್ ಅ ಡಯಾಮೀಟರ್ ಆಫ್ ಅ ಪೂಪಿಲ್. ಹೌದಾ? ಹಂಗಾರೆ ಸೆಕೆಂಡ್ ಒನ್ ಬಿ ಏನಾಗ್ತದೆ ಅಂದರೆ ಫಸ್ಟ್ ಒನ್ಗೆ ಮ್ಯಾಚ್ ಆಗ್ತದೆ. ಇನ್ನು ಬ್ಲೈಂಡ್ ಸ್ಪಾಟ್, ಅದು ಬ್ಲೈಂಡ್ ಸ್ಪಾಟ್ ಏನಪ್ಪ ಅಂದರೆ ಅ ಪಾಯಿಂಟ್ ವೇರ್ ಆಪ್ಟಿಕ್ ನರ್ವ್ ಲೀವ್ಸ್ ದ ಐಬಾಲ್ ಆ್ಯಂಡ್ ದ ಫೋಟೋ ರಿಸೆಪ್ಟರ್ ಸೆಲ್ಸ್ ಆರ್ ಅಬ್ಸೆಂಟ್. ಹೌದಾ? ಅದಕ್ಕೆ ಫೋಟೋ ರಿಸೆಪ್ಟರ್ ಸೆಲ್ಸ್ ಅಬ್ಸೆಂಟ್ ಇರೋದ್ರಿಂದ ನಮಗೆ ಏನಪ್ಪ ಅಂದರೆ ಆಬ್ಜೆಕ್ಟ್ ವಿಸಿಬಲ್ ಆಗೋದಿಲ್ಲ ಆ ಪ್ಲೇಸಲ್ಲಿ ಏನಾದರೂ ಅದರ ಇಮೇಜ್ ಫಾರ್ಮ್ ಆಗಿದ್ದರೆ. ಅದಕ್ಕೆ ಏನಪ್ಪ ಅಂದರೆ ಬ್ಲೈಂಡ್ ಸ್ಪಾಟು ಫೋರ್ತ್ ಒನ್ ಮ್ಯಾಚ್ ಆಗ್ತದೆ. ಇನ್ನು ಸ್ಕ್ಲೀರಾ ಸ್ಕ್ಲೀರಾ ಏನಪ್ಪ ಅಂದರೆ ಎಕ್ಸ್ಟರ್ನಲ್ ಲೇಯರ್ ಆಫ್ ದ ಐ ಫಾರ್ಮ್ಡ್ ಬೈ ಅ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ. ಎಕ್ಸ್ಟರ್ನಲ್ ಲೇಯರ್ ಆಫ್ ದ ಐ ಫಾರ್ಮ್ಡ್ ಬೈ ದ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ. ಹಾಗಾದರೆ ಕೊಟ್ಟಂಥ ಆಪ್ಷನ್ಗಳಲ್ಲಿ A3, B1, C4, D2 ಮ್ಯಾಚ್ ಆಗ್ತಿರುವಂಥ ಆಪ್ಷನ್ ಸೆಕೆಂಡ್ ಆಪ್ಷನ್ ಇದೇನಪ್ಪ ಅಂದರೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 170. ಗಿವನ್ ಬಿಲೋ ಆರ್ 2 ಸ್ಟೇಟ್ಮೆಂಟ್ಸ್ ಆರ್ ದೇರ್. ವ್ಯಾಸ್ ಡಿಫರೆನ್ಸ್ receives and duct from a seminal vesicle and opens into urethra as a ejaculatory duct. Ejaculatory duct statement correct ಇದೆ ಇದು. Next, the cavity of the cervix is called cervical canal which along with the vagina forms the birth canal. ಇದು ಕರೆಕ್ಟ್ ಇದೆ. both statements are right. ಹಂಗಾರೆ both statements are right ಎಲ್ಲಿದೆ? both statements first one second are true. ಆಪ್ಷನ್ ಸೆಕೆಂಡ್ ಒನ್ ಕರೆಕ್ಟ್. ಆಪ್ಷನ್ ಸೆಕೆಂಡ್ ಒನ್ ಏನು ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡೋಣ. Given below are 2 statements. Statement 1. In a prokaryotes, the capacity charged DNA is held with some negatively charged proteins in a region called nucleoid. ನೋಡ್ರಿ, in prokaryotes the positively charged DNA is held with statement. ನೋಡ್ರಿ, prokaryotes ಅಲ್ಲಿ ಹೌದಾ ಪಾಸಿಟಿವ್ಲಿ ಚಾರ್ಜ್ಡ್ DNA ಇರೋದಿಲ್ಲ. ಹೌದಾ? ಆದರೆ ನ್ಯೂಕ್ಲಿಯೈಡ್ ಇರ್ತದೆ. ಹೌದಾ? ನ್ಯೂಕ್ಲಿಯಸನ್ನು ಹೋಲುವಂಥ ಒಂದು ನ್ಯೂಕ್ಲಿಯೈಡ್ ಇರ್ತದೆ, ಅದರಲ್ಲಿ RNA ಇರ್ತದೆ. ಹಾಗಾದರೆ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಇದೆ. ಇನ್ನು ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. Statement 2. In eukaryotes, the negatively charged DNA is wrapped around the positively charged. Negatively charged DNA wrapped around the positively charged histone octamer to form a nucleosome. ಹಾಗಾದರೆ ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆಪ್ಪ ಅಂದರೆ ಕರೆಕ್ಟ್ ಇದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ ಕರೆಕ್ಟ್. ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಇತ್ತು, ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ ಕರೆಕ್ಟ್ ಇದೆ. ಹಾಗಾದರೆ
Statement 1 is incorrect, statement 2 is true. Option 1 ಏನಪ್ಪ ಅಂದರೆ ಇದಕ್ಕೆ ರೈಟ್ ಆನ್ಸರ್. ಇನ್ನು ಕ್ವಶನ್ ನಂಬರ್ 172, once the undigested unabsorbed substances enter the cecum, their backflow is prevented by ileocecal valve. Option C ಏನಪ್ಪ ಅಂದರೆ ರೈಟ್ ಆನ್ಸರ್. ಇನ್ನು ಗಿವನ್ ಬಿಲೋ ಆರ್ ಟೂ ಸ್ಟೇಟ್ಮೆಂಟ್ಸ್. ಹೌದಾ, ಗಿವನ್ ಬಿಲೋ ಆರ್ ಟೂ ಸ್ಟೇಟ್ಮೆಂಟ್ಸ್. ಏನಪ್ಪ ಅಂದರೆ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ನೋಡ್ರಿ, ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್ ಈಸ್ ಮೋಸ್ಟ್ ವೈಡ್ಲಿ ಯೂಸ್ಡ್ ಇನ್ ಥರ್ಮಲ್ ಪವರ್ ಪ್ಲಾಂಟ್. ಓಕೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್ ಈಸ್ ಮೋಸ್ಟ್ ವೈಡ್ಲಿ ಯೂಸ್ಡ್ ಇನ್ ಥರ್ಮಲ್ ಪವರ್ ಪ್ಲಾಂಟ್. ಹೌದು, ಕರೆಕ್ಟ್ ಇದೆ. ನೆಕ್ಸ್ಟ್, ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್ ಈಸ್ ಅ ಥರ್ಮಲ್ ಪವರ್ ಪ್ಲಾಂಟ್ ರಿಮೂವ್ಸ್ ಅಯನೈಸಿಂಗ್ ರೇಡಿಯೇಷನ್. ಈ ಸ್ಟೇಟ್ಮೆಂಟ್ ತಪ್ಪಿದೆ. ಈ ಸ್ಟೇಟ್ಮೆಂಟ್ ಏನಿದೆ ತಪ್ಪಿದೆ. ಹಾಗಾದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್, ಸೆಕೆಂಡ್ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಅಂತ ಹೇಳುವಂಥ ಆಪ್ಷನ್ ಯಾವುದಪ್ಪ ಅಂದರೆ ಆಪ್ಷನ್ ಡಿ. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್, ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್, ಇನ್ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 174 ಅನ್ನು ಡಿಸ್ಕಸ್ ಮಾಡೋಣ. ಗಿವನ್ ಬಿಲೋ what statements? One is labeled as assertion and another one is labeled as a reason. Okay, assertion. Nephrons are of two types. Cortical and juxtamedullary, based on their relative position in cortex and medulla. Based on their relative position in cortex and medulla. ಕಿಡ್ನಿ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕಾದ್ರೆ ಕಾರ್ಟೆಕ್ಸ್ ಮತ್ತು ಮೆಡುಲ್ಲಾ ಬಗ್ಗೆ ಲೋವರ್ ಕ್ಲಾಸಸ್ಗಳಲ್ಲಿ ತಿಳ್ಕೊಂಡಿದ್ದೀರಾ. ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ನೆಫ್ರಾನ್ಸ್ ಆರ್ ಆಫ್ ಟೂ ಟೈಪ್ಸ್, ಕಾರ್ಟಿಕಲ್ and juxtamedullary, based on their relative position in cortex and medulla. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. Juxtamedullary nephrons have a short loop of a Henle's, whereas cortical nephrons have a longer loop of a Henle's. ಇಲ್ಲ, ಹೌದಾ, Henle's loop ಡಿಫ್ರೆನ್ಷಿಯೇಷನ್ ಇರೋದಿಲ್ಲ. ಹಾಗಾದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ಏನಪ್ಪ ಅಂದರೆ ಫಾಲ್ಸ್ ಇದೆ. ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ ಫಾಲ್ಸ್ ಇದೆ. ಫಸ್ಟ್ ಸ್ಟೇಟ್ಮೆಂಟ್ ರೈಟ್, ಸೆಕೆಂಡ್ ಸ್ಟೇಟ್ಮೆಂಟ್ ಫಾಲ್ಸ್. ಆಪ್ಷನ್ ಡಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಆಪ್ಷನ್ ಡಿ ಏನು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 175, ವಿಚ್ ಆಫ್ ದ ಫಾಲೋವಿಂಗ್ ಫಂಕ್ಷನ್ ಈಸ್ ಕ್ಯಾರಿಡ್ ಔಟ್ ಬೈ cytoskeleton in a cell? Which of the following function is carried out by a cytoskeleton in a cell? Where motility. Option D ಏನಪ್ಪ ಅಂದರೆ ರೈಟ್ ಆನ್ಸರ್. Given below are two statements are there. First one, RNA mutates at a faster rate. ಕರೆಕ್ಟ್ ಇದೆ ಸ್ಟೇಟ್ಮೆಂಟು. ನೆಕ್ಸ್ಟ್, ವೈರಸಸ್ ಹ್ಯಾವಿಂಗ್ RNA genome and shorter lifespan mutate and evolve faster. ಈ ಸ್ಟೇಟ್ಮೆಂಟು ಕರೆಕ್ಟ್ ಇದೆ. ಹಂಗಾರೆ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಆರ್ ಟ್ರೂ. ಎರಡು ಸ್ಟೇಟ್ಮೆಂಟ್ ಏನಿದಾವಪ್ಪ ಅಂದರೆ ಕರೆಕ್ಟ್ ಇದಾವೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 177 ಏನಪ್ಪ ಅಂದ್ರೆ ವೈಟಲ್ ಕೆಪಾಸಿಟಿ ಆಫ್ ಅ ಲಂಗ್ ಈಸ್ ಹೌದಾ, ಇದನ್ನು ಡೆಪ್ತಾಗಿ ಸ್ಟಡಿ ಮಾಡಬೇಕು. IRV + ERV + TV. ಇದನ್ನು ನನಗೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಆನ್ಸರ್ ಅಷ್ಟೇ ಹೇಳಿದ್ದೀನಿ. ಗಿವನ್ ಬಿಲೋ ಆರ್ ಟೂ ಸ್ಟೇಟ್ಮೆಂಟ್ಸ್. ಹೌದಾ, ಸ್ಟೇಟ್ಮೆಂಟ್ 1, ಲಿಗಾಮೆಂಟ್ಸ್ ಆರ್ ಡೆನ್ಸ್ ಇರೆಗ್ಯುಲರ್ ಟಿಶ್ಯೂ. ಹೌದಾ, ಫಸ್ಟ್ ಸ್ಟೇಟ್ಮೆಂಟ್ ಇದೆ. ಆಮೇಲೆ ಸೆಕೆಂಡ್ ಸ್ಟೇಟ್ಮೆಂಟ್ ಏನಪ್ಪ ಅಂದರೆ ಕಾರ್ಟಿಲೇಜ್ ಇಸ್ ಡೆನ್ಸ್ ರೆಗ್ಯುಲರ್ ಟಿಶ್ಯೂ. ನೋಡ್ರಿ, ಲಿಗಾಮೆಂಟ್ಸ್ ಆರ್ ಡೆನ್ಸ್ ಇರೆಗ್ಯುಲರ್ ಟಿಶ್ಯೂ, ರೆಗ್ಯುಲರ್ ಇರ್ತಾವೆ. ಆಮೇಲೆ ಕಾರ್ಟಿಲೇಜ್ ಇಸ್ ಅ ಡೆನ್ಸ್, ಹೌದು, ರೆಗ್ಯುಲರ್ ಇರೋದಿಲ್ಲ, ಆದರೆ ಕಾರ್ಟಿಲೇಜ್ ಇರ್ರೆಗ್ಯುಲರ್ ಇರ್ತಾವೆ. ಹಾಗಾದರೆ ಏನಪ್ಪ ಅಂದರೆ ಎರಡು ಸ್ಟೇಟ್ಮೆಂಟ್ ರಾಂಗ್ ಇದಾವೆ. ರಾಂಗ್ ಇದಾವೆ. ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಆರ್ ಫಾಲ್ಸ್. ಆಪ್ಷನ್ ಸಿ ಏನಪ್ಪ ಅಂದರೆ ರೈಟ್ ಆನ್ಸರ್. ಕ್ವಶನ್ ನಂಬರ್ 179, ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2. ಹೌದಾ, P ವೇವ್, Q ವೇವ್, QRS ಕಾಂಪ್ಲೆಕ್ಸ್, ಆಮೇಲೆ T ವೇವ್. ಇದನ್ನು ಮ್ಯಾಚ್ ಯಾವುದ್ರ ಜೊತೆ ಆಗ್ತಾವೆ ಅನ್ನೋದನ್ನು ಹೇಳಬೇಕು. ಹಾಗಾದರೆ P ವೇವ್, ಓಕೆ, ಡೈಪೋಲರೈಸೇಷನ್ ಆಫ್ ಅಟ್ರಿಯಾ. A1 ಥರ್ಡ್ ಮ್ಯಾಚ್ ಆಗ್ತದೆ. ಆಮೇಲೆ Q ವೇವ್, ಬಿಗಿನಿಂಗ್ ಆಫ್ ಸಿಸ್ಟೋಲ್. ಆಮೇಲೆ ಏನಪ್ಪ ಅಂದರೆ QRS ಕಾಂಪ್ಲೆಕ್ಸ್ ಡಿಪೋಲರೈಸೇಷನ್ ಆಫ್ ವೆಂಟ್ರಿಕಲ್ಸ್. ಏನಪ್ಪ ಅಂದರೆ ಥರ್ಡ್ ಒನ್ ಫೋರ್ತ್ ಮ್ಯಾಚ್ ಆಗ್ತದೆ. ಆಮೇಲೆ ಟಿ ವೇವ್ ಏನಪ್ಪ ಅಂದರೆ ರೀಪೋಲರೈಸೇಷನ್ ಆಫ್ ವೆಂಟ್ರಿಕಲ್ಸ್.
repolarization of ventricles. ಹಂಗಾರೆ A3 B1 C4 ಮತ್ತು D2 ಈ ರೀತಿಯಾಗಿ ಇರುವಂಥ ಆಪ್ಷನ್ ಯಾವತ್ತಪ್ಪ ಅಂದರೆ ಸೆಕೆಂಡ್ ಆಪ್ಷನ್ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಕ್ಲೋನಿಂಗ್ ವೆಕ್ಟರ್? ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಕ್ಲೋನಿಂಗ್ ವೆಕ್ಟರ್? ಹೌದಾ, ಇಲ್ಲಿ ಏನಪ್ಪ ಅಂದರೆ BACನೂ ಕ್ಲೋನಿಂಗ್ ವೆಕ್ಟರ, ಆಮೇಲೆ BR322 ಕ್ಲೋನಿಂಗ್ ವೆಕ್ಟರ, ಯಾಕೆ YAC ಇದು ಕ್ಲೋನಿಂಗ್ ವೆಕ್ಟರ್, ಆದರೆ ಪ್ರೋಬ್ ಏನಪ್ಪ ಅಂದರೆ ಕ್ಲೋನಿಂಗ್ ವೆಕ್ಟರ್ ಅಲ್ಲ. ಹಂಗಾರೆ ಅದನ್ನೇ ಕೇಳಿದ್ದಾರೆ. ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಇನ್ನು ಕ್ವಶನ್ ನಂಬರ್ 181, ಇಲ್ಲೂ ಕೂಡ ಗಿವನ್ ಬಿಲೋ ಆರ್ ಟು ಸ್ಟೇಟ್ಮೆಂಟ್ಸ್. ಹೌದಾ, ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಅಂತ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ 1 ಏನಿದೆ ನೋಡೋಣ. Statement 1. Low temperature preserves the enzyme in a temporarily inactive state, whereas high temperature destroys the enzymatic activity because proteins are denatured by a heat. Statement correct ಇದೆ. Next, statement 2. When the inhibitor closely resembles the substrate in its molecular structure and inhibits the activity of enzyme, it is known as a competitive inhibitor. ಈ ಸ್ಟೇಟ್ಮೆಂಟು ಕರೆಕ್ಟ್ ಇದೆ. ಹಂಗಾರೆ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಟ್ರೂ. ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಟ್ರೂ. ನೆಕ್ಸ್ಟ್ ಕ್ವಶನ್. Given below are two statements. One is labeled as assertion, another one is labeled as a reason. Assertion ಏನಿದೆಪ್ಪ, ಏನು endometrium is necessary for implementation of a blastocyst. Next, reason. In the absence of fertilization, the corpus luteum degenerates, that causes disintegration of endometrium. ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಇದಾವ, ಆದರೆ ಎ ಸ್ಟೇಟ್ಮೆಂಟ್ಗೆ ಆರ್ ಕರೆಕ್ಟ್ ಆದ ರೀಸನ್ ಆಗೋದಿಲ್ಲ. ಎಂಡೋಮೆಟ್ರಿಯಮ್ ಈಸ್ ನೆಸಸರಿ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ಬ್ಲಾಸ್ಟೋಸಿಸ್ಟ್. ಈ ಸ್ಟೇಟ್ಮೆಂಟು ಕರೆಕ್ಟ್ ಐತಿ. ಇನ್ ದ ಅಬ್ಸೆನ್ಸ್ ಆಫ್ ಅ ಫರ್ಟಿಲೈಸೇಷನ್ ದ ಕಾರ್ಪಸ್ ಲೂಟಿಯಮ್ ಡಿಜೆನರೇಟ್ ದಟ್ ಕಾಸ್ ಡಿಸ್ಇಂಟಿಗ್ರೇಷನ್ ಆಫ್ ಎಂಡೋಮೆಟ್ರಿಯಮ್. ಈ ಸ್ಟೇಟ್ಮೆಂಟು ಕರೆಕ್ಟ್ ಐತಿ, ಆದರೆ ಎಗೆ ಆರ್ ಏನಪ್ಪ ಅಂದರೆ ಕರೆಕ್ಟು ರೀಸನ್ ಆಗೋದಿಲ್ಲ. ಹಾಗಾದರೆ ಎ ಆ್ಯಂಡ್ ಆರ್ ಆರ್ ಟ್ರೂ, ಬಟ್ ಆರ್ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಆಪ್ಷನ್ ಸಿ ಏನಪ್ಪ ಅಂದರೆ ರೈಟ್ ಆನ್ಸರ್. ಆಪ್ಷನ್ ಸಿ ಏನು ರೈಟ್ ಆನ್ಸರ್. ಇನ್ನು ಕ್ವಶನ್ ನಂಬರ್ 183 ಡಿಸ್ಕಸ್ ಮಾಡೋಣ. 183 ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ನಾಟ್ ಕನ್ಸಿಡರ್ಡ್ ಆಸ್ ದ ಪಾರ್ಟ್ ಆಫ್ ಎಂಡೋಮೆಂಬ್ರೇನ್ ಸಿಸ್ಟಮ್. ಎಂಡೋಮೆಂಬ್ರೇನ್ ಸಿಸ್ಟಮ್ ಹಾಗಾದರೆ ಏನಪ್ಪ ಅಂದ್ರೆ ಮೈಟೋಕಾಂಡ್ರಿಯಾ ಎಂಡೋಮೆಂಬ್ರೇನ್ ಸಿಸ್ಟಮ್. which of the following are not considered as a ಎಂಡೋಮೆಂಬ್ರೇನ್ ಸಿಸ್ಟಮ್ ಮೈಟೋಕಾಂಡ್ರಿಯಾದಲ್ಲಿ ಇದೆ. ಆಮೇಲೆ ಏನಪ್ಪ ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ ಎಂಡೋಮೆಂಬ್ರೇನ್ ಇಲ್ಲ, ಇದರಲ್ಲಿ ಇಲ್ಲ. ಆಮೇಲೆ ಕ್ಲೋರೋಪ್ಲಾಸ್ಟ್ಗಳಲ್ಲಿ ಎಂಡೋಮೆಂಬ್ರೇನ್ ಇದೆ. ಗಾಲ್ಗಿ ಕಾಂಪ್ಲೆಕ್ಸಲ್ಲೂ ಇಲ್ಲ. ಓಕೆ, ಗಾಲ್ಗಿ ಕಾಂಪ್ಲೆಕ್ಸಲ್ಲಿ ಇಲ್ಲ. ಆಮೇಲೆ ಪ್ಯಾರಾಕ್ಸಿಸೋಮ್ಸ್ ಇವುಗಳಲ್ಲೂ ಇದೆ, ಪ್ಯಾರಾಕ್ಸಿಸೋಮ್ಸ್ಗಳಲ್ಲಿ ಇದೆ. ಹಾಗಾದ್ರೆ ಸರಿಯಾದ ಆನ್ಸರು ಎ ಸಿ ಮತ್ತು ಇ ಓನ್ಲಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ ಮತ್ತು ಗಾಲ್ಗಿ ಕಾಂಪ್ಲೆಕ್ಸ್ಗಳಲ್ಲಿ ಎಂಡೋಮೆಂಬ್ರೇನ್ ಇರೋದಿಲ್ಲ. ಇರ್ತದ ಯಾವುದರಲ್ಲಿ? ವಿಚ್ ಆಫ್ ದ ಫಾಲೋಯಿಂಗ್ ನಾಟ್ ಕನ್ಸಿಡರ್ ಆಸ್ ಅ ಪಾರ್ಟ್ ಆಫ್ ಅ ಎಂಡೋಮೆಂಬ್ರೇನ್ ಸಿಸ್ಟಮ್. ಹೌದಾ, ಎಂಡೋಮೆಂಬ್ರೇನ್ ಸಿಸ್ಟಮ್ದ ಪಾರ್ಟ್ಗಳಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ನಾಟ್ ಕನ್ಸಿಡರ್ ಆಸ್ ದ ಪಾರ್ಟ್ ಆಫ್ ಅ ಎಂಡೋಮೆಂಬ್ರೇನ್ ಸಿಸ್ಟಮ್. ನಾಟ್ ಓಕೆ, ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್ ಮತ್ತು ಪ್ಯಾರಾಕ್ಸಿಸೋಮ್ಸ್ಗಳಲ್ಲಿ ಎಂಡೋಮೆಂಬ್ರೇನ್ ಸಿಸ್ಟಮ್ ಇರೋದಿಲ್ಲ, ಈ ಮೂರದ್ರಲ್ಲೂ. ಹೌದಾ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ಗಾಲ್ಗಿ ಕಾಂಪ್ಲೆಕ್ಸ್ಲಿ ಬಿ ಮತ್ತು ಡಿಗಳಲ್ಲಿ ಇರ್ತದೆ. ನಾಟ್ ಅಂತ ಕೇಳಿದ್ರ ಮೇಲೆ ವೆರಿ ಸಾರಿ. ಓಕೆ, ನೆಕ್ಸ್ಟ್ ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2. CCK, ಹೌದಾ, GIP, ANF, ADH. ಹೌದಾ, ಏನಪ್ಪ ಅಂದರೆ ಇವೆಲ್ಲ ಏನಪ್ಪ ಅಂದರೆ ಆ್ಯಕ್ರೋನಿಮ್ಸ್ಗಳು ನಾವು ಮೊದಲು ತಿಳ್ಕೊಬೇಕು. ಆಮೇಲೆ ಇವು ಏನಪ್ಪ ಹಾರ್ಮೋನ್ಸ್ ಏನಿದಲ್ಲ, ADH ಆ್ಯಂಟಿಡ್ಯೂರೆಟಿಕ್ ಹಾರ್ಮೋನ್, ಇದಕ್ಕೆ ಯಾವುದಕ್ಕೆ ರಿಲೇಟ್ ಆಗ್ತದೆ ಅನ್ನೋದು ನಾವು ಸ್ಟಡಿ ಮಾಡಬೇಕು. ಹಂಗಾರೆ ಏನಪ್ಪ ಅಂದರೆ ಫಸ್ಟ್ ಒನ್ ಯಾವುದು? CCK, ಇಟ್ಸ್ ರಿಲೇಟ್ಸ್ ವಿತ್ ಪ್ಯಾನ್ಕ್ರಿಯಸ್. ದೆನ್ GIP ರಿಲೇಟ್ಸ್ ವಿತ್ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್. ಹೌದಾ, ನೆಕ್ಸ್ಟ್ ANF ರಿಲೇಟ್ಸ್ ವಿತ್ ಹಾರ್ಟ್. ನೆಕ್ಸ್ಟ್ ADH ಇದು ಆ್ಯಂಟಿಡ್ಯೂರೆಟಿಕ್ ಹಾರ್ಮೋನ್, ಎಲ್ಲರಿಗೂ ಗೊತ್ತಿದೆ, ಕಿಡ್ನಿ.
ಎಲ್ಲರೂ ಗೊತ್ತಿದ್ದೇನು ಕಿಡ್ನಿ. ಹಂಗಾರೆ ನಮ್ಮ ರೈಟ್ ಆನ್ಸರು ಏನಪ್ಪ ಅಂದರೆ A4B3 C2 ಮತ್ತು ಯಾವುದು D1. ಹಂಗಾರೆ ಆಪ್ಷನ್ ಸೆಕೆಂಡ್ ಒನ್ ರೈಟ್ ಆನ್ಸರ್. ಆಪ್ಷನ್ ಸೆಕೆಂಡ್ ಒನ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 185 ಲಿಸ್ಟ್ 1 ಲಿಸ್ಟ್ 2 ಹೌದಾ. ಏನಪ್ಪ ಅಂದರೆ ವ್ಯಾಸೆಕ್ಟೊಮಿ ಹೌದಾ, ಯಾವುದಕ್ಕೆ ಮ್ಯಾಚ್ ಆಗ್ತದೆ ಅಂತ ಕೇಳಿದರೆ ವ್ಯಾಸೆಕ್ಟೊಮಿ ಸರ್ಜಿಕಲ್ ಮೆಥಡ್. ಇಟ್ಸ್ ಅ ಸರ್ಜಿಕಲ್ ಮೆಥಡ್. ಎಲ್ಪ ಅಂದರೆ ಮೇಲ್ಸಲ್ಲಿ ಕಂಡಕ್ಟ್ ಮಾಡ್ತಾರೆ. ಕ್ವಾಯ್ಟಸ್ ಇಂಟರಪ್ಟಸ್ ಇದನ್ನೇನಪ್ಪ ಅಂದರೆ ನ್ಯಾಚುರಲ್ ಮೆಥಡ್ ಇದು. ಕ್ವಾಯ್ಟಸ್ ಇಂಟರಪ್ಟಸ್ ಫಾರ್ ಎಕ್ಸಾಂಪಲ್ಲು ಏನಪ್ಪ ಅಂದರೆ ನಾವು ಈ ಪ್ರೆಗ್ನೆನ್ಸಿಯನ್ನು ಅವಾಯ್ಡ್ ಮಾಡಲಿಕ್ಕೆ ಯಾವ ಮೆಥಡ್ಗಳನ್ನು ಕೈಗೊಳ್ಬೋದು, ಆ ಮೆಥಡ್ಗೆ ಮ್ಯಾಚ್ ಆಗುವಂಥದ್ದನ್ನು ಹೇಳ್ರಿ ಅಂತ ಹೇಳಿದಾರಲ್ಲಿ. ಹಂಗಾರೆ ವ್ಯಾಸೆಕ್ಟಮಿ ಇಟ್ಸ್ ಅ ಸರ್ಜಿಕಲ್ ಮೆಥಡ್. ವ್ಯಾಸೆಕ್ಟಮಿ ಮತ್ತು ಟ್ಯೂಬೆಕ್ಟಮಿ ಏನಪ್ಪ ಅಂದರೆ ಸರ್ಜಿಕಲ್ ಮೆಥಡು. ಇನ್ನು ಕ್ವಾಯ್ಟಸ್ ಇಂಟ್ರಪ್ಟಸ್ ಏನಪ್ಪ ಅಂದರೆ ನ್ಯಾಚುರಲ್ ಮೆಥಡು. ಸರ್ವಿಕಲ್ ಕ್ಯಾಪ್ಸ್ ಹೌದಾ, ಸರ್ವಿಕಲ್ ಕ್ಯಾಪ್ಸ್ ಏನಪ್ಪ ಅಂದರೆ ಬ್ಯಾರಿಯರ್ ಮೆಥಡ್ ಅದು ಹೌದಾ. ಏನಪ್ಪ ಅಂದರೆ ಫೀಮೇಲ್ಸ್ ಏನಪ್ಪ ಅಂದರೆ ಫೀಮೇಲ್ ಏನು ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಇರುತ್ತಲ್ಲ, ಅಲ್ಲಿ ನಾವು ಇದನ್ನು ಫಿಕ್ಸ್ ಮಾಡ್ತೀವಿ, ಬ್ಯಾರಿಯರ್ ಮೆಥಡ್ ಅಂತ, ಸರ್ವಿಕಲ್ ಕ್ಯಾಪ್ಸ್. ಆಮೇಲೆ ಸಹೇಲಿ ಇಟ್ಸ್ ಅ ಓರಲ್ ಮೆಥಡ್. ಸಹೇಲಿ ಏನಪ್ಪ ಅಂದರೆ ಒಂದು ಟ್ಯಾಬ್ಲೆಟ್, ಅದು ಏನು ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಂತ ತೊಗೊಳ್ತೀವಿ. ಹಾಗಾದರೆ ಏನಪ್ಪ ಅಂದರೆ A3B4 C2 D1 ಹೌದಾ. ಆಪ್ಷನ್ ಥರ್ಡ್ ಒನ್ ಏನಪ್ಪ ಅಂದರೆ ರೈಟ್ ಆನ್ಸರ್ A3B4 C2 D1 ಹೌದಾ. ಇನ್ನು ನೆಕ್ಸ್ಟ್ ಕ್ವಶನ್ ಇದೇನಪ್ಪ ಅಂದರೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಂದರೆ ಝುವಾಲಜಿ ಸೆಕ್ಷನ್ ಎನ ಡಿಸ್ಕಸ್ ಮಾಡಿದ್ವಿ. ಹಂಗಾರೆ ವಿಡಿಯೋ ತುಂಬ ಲೆಂದಿ ಆಗ್ತದೆ ಅನ್ನೋಂಥ ದೃಷ್ಟಿಯಿಂದ ಸೆಕ್ಷನ್ ಬಿ ಅನ್ನೋ ಮತ್ತೊಂದು ಕ್ಲಿಪ್ಪಲ್ಲಿ ಅದೇ ರೀತಿಯಾಗಿ ಬಾಟ್ನಿನು ಸೆಕ್ಷನ್ ಎ, ಸೆಕ್ಷನ್ ಬಿ, ಫಿಸಿಕ್ಸ್ ಕೂಡ ಸೆಕ್ಷನ್ ಎ, ಸೆಕ್ಷನ್ ಬಿ, ಕೆಮಿಸ್ಟ್ರಿ ಕೂಡ ಸೆಕ್ಷನ್ ಎ, ಸೆಕ್ಷನ್ ಬಿಗಳಲ್ಲಿ ನಿಮ್ಮ ಜೊತೆ ಏನು ಮಾಡ್ತೀನಿ ಅಂದರೆ ಕೀ ಆನ್ಸರ್ಗಳನ್ನು ಡಿಸ್ಕಸ್ ಮಾಡುವಂಥ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.